ಎಲ್ಲ ಮಾಧ್ಯಮದ ಮಿತ್ರರನ್ನ ಭಾರತ್ ಸ್ಕೌಟ್ ಗೈಡ್ಸ್ ಕರ್ನಾಟಕ ನಡೆಸ್ತಾ ಇರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಧಾರದ ಆಮಂತ್ರಣವನ್ನು ಕೋರ್ತೇನೆ. ನಾನು PGR ಸಂಧ್ಯಾ. ವಿಶೇಷವಾಗಿ ಸ್ಕೌಟ್ ಗೈಡ್ಸ್ಗೆ ಇದು ಒಂದು ಅಂತಾರಾಷ್ಟ್ರೀಯ ಚಳವಳಿ ಅನ್ನೋದು ತಮಗೆ ಗೊತ್ತಿದೆ. ಕಳೆದ ವರ್ಷ ಭಾರತದಲ್ಲಿ ನಾವು 1 ಕೋಟಿಗೂ ಹೆಚ್ಚು ಮಕ್ಕಳು ಇದರ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರುಗಳು ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ವಿವಿಧ ಹಂತಗಳಲ್ಲಿ ಅಂದರೆ LKG UKG ಇಂದ ಹಿಡಿದು ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೂ ಸಹಿತ ಶಿಕ್ಷಕರುಗಳಿದ್ದಾರೆ. ಆ ಶಿಕ್ಷಕರಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ನಾನು 2-3 ವಿಷಯಗಳನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಹೈಲೈಟ್ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಮಗೆ ಪ್ರಥಮ ಬಾರಿಗೆ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳಲ್ಲೂ ಕಡ್ಡಾಯವಾಗಿ ರೋವರ್ಸ್ ರೇಂಜರ್ಸ್ ಅಂದರೆ ನಮ್ಮ ಸ್ಕೌಟ್ ಗೈಡ್ಸಿನ ಕಾಲೇಜಿನ ವಿಭಾಗವನ್ನು ತೆರೀಲಿಕ್ಕೆ ಅನುಮತಿಯನ್ನು ಕೊಡೋದ್ರ ಜೊತೆಗೆ ಮಾಡಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದು ನಮಗೆ ಕರ್ನಾಟಕದಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಜನ ರೋವರ್ಸ್ ರೇಂಜರ್ಸ್ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ NSS ಕೆಲಸ ಮಾಡ್ತಿದೆ, NCC ಕೆಲಸ ಮಾಡ್ತಾ ಇದೆ, ಸೇವಾದಳ ಕೆಲಸ ಮಾಡ್ತಾ ಇದೆ, ಸ್ಕೌಟ್ ಗೈಡ್ಸು ಸಹಿತ ಕೆಲಸ ಮಾಡ್ತಾ ಇದೆ, ನೆಹರು ಯುವಕ ಕೇಂದ್ರನೂ ಸಹಿತ ಕೆಲಸ ಮಾಡ್ತಾ ಇದೆ. ಈ ವರ್ಷ ಸುಮಾರು 3 ಲಕ್ಷ ಕಾಲೇಜಿನ ಮಕ್ಕಳಿಗೆ ಅಂದರೆ ರೋವರ್ಸ್ ರೇಂಜರ್ಸ್ ವಿಭಾಗಕ್ಕೆ ನಾವು ಸದಸ್ಯರನ್ನಾಗಿ ಮಾಡಿಕೊಂಡು ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗಾಗಲೇ ಪ್ರೀ ಯೂನಿವರ್ಸಿಟಿನಲ್ಲಿ ಇದನ್ನು ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟು ಕಡ್ಡಾಯ ಮಾಡಿದ್ದಾರೆ. ಪ್ರಥಮ ದರ್ಜೆ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ ಸಹಿತ ಅನುಮತಿ ಕೊಟ್ಟಿರುವುದರಿಂದ ನಾವು ಅದನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ನಮಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಲ್ಲಿ ಅನಾಹುತಗಳಾಗ್ತವೆ ಮತ್ತು ಹಾನಿಯಾಗ್ತದೆ ಅಂಥ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಅಂತೇಳಿ ಈ ಯುವ ಆಪತ್ ಮಿತ್ರ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಶ್ರೀಮಾನ್ ನರೇಂದ್ರ ಮೋದಿಯವರು ಆದೇಶವನ್ನು ಮಾಡಿ ರಾಜ್ಯದಲ್ಲಿ 8,00,000 ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡಲಿಕ್ಕೆ ಈ ವರ್ಷ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳಿಗೆ ರೋವರ್ಸ್ ರೇಂಜರ್ಸ್ಗಳಿಗೆ 3,700 ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ತರಬೇತಿಯನ್ನು ನಾವು ಉಡುಪಿ, ಮಂಗಳೂರಿನಲ್ಲಿ ಮುಗಿಸಿದ್ದೇವೆ. ರಾಯಚೂರು, ಕಲಬುರಗಿ, ಯಾದಗಿರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶ ಈ 11 ಜಿಲ್ಲೆಗಳನ್ನು ಭಾರತ ಸರ್ಕಾರದವರು ಗುರುತಿಸಿದ್ದಾರೆ. ಈ 11 ಜಿಲ್ಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು 7 ದಿನಗಳ ತರಬೇತಿಯನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟಿನ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವ್ರನ್ನ ಕಳಿಸಿಕೊಡ್ತಾ ಇದ್ದಾರೆ. ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತರಬೇತಿಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಬೆಂಗಳೂರಿನ ದೊಡ್ಡಬಳ್ಳಾಪುರದ ತರಬೇತಿ ಕೇಂದ್ರದಲ್ಲಿ, ಕೊಂಡಜ್ಜಿಯಲ್ಲಿ ಇರ್ತಕ್ಕಂಥ ದಾವಣಗೆರೆಯ ಕೊಂಡಜ್ಜಿ ತರಬೇತಿ ಕೇಂದ್ರದಲ್ಲೂ ಸಹಿತ ಈ ಮಕ್ಕಳಿಗೆ ಈ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ಇರ್ತಕ್ಕಂಥವ್ರು, ಸ್ಕೌಟ್ ಗೈಡ್ಸ್ ಇರ್ತಕ್ಕಂಥವ್ರು ನಮ್ಮ ಸಂಘಟಕರಾದ ಪ್ರಭಾಕರ್ ಭಟ್ ಅಥವಾ ಮಂಜುಳಾರವರಿಗೆ ಸಂಪರ್ಕವನ್ನು ಅವರು ಮಾಡಬಹುದು. ಈ ಕಾರ್ಯಕ್ರಮವನ್ನು ನಾನು ಮಾಡಿರುವ ಭಾರತ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಇಲಾಖೆಯವರು, ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಮಿಟಿ ಮಾಡಿ ಅದಕ್ಕೆ ಹೊನ್ನಾಂಬ IAS ಅಧಿಕಾರಿ ಅವ್ರನ್ನ ಕೋಆರ್ಡಿನೇಟರ್ ಅಂತ ಮಾಡಿ ಸೆಕ್ರೆಟರಿ ಮಾಡಿ ಈ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ, ಸೂಪರ್ವೈಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹಿತ ನಮಗೆ ಹಣ ಬಿಡುಗಡೆ ಮಾಡೋದ್ರ ಜೊತೆಗೆ ಮಕ್ಕಳ ತರಬೇತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಇದಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆಗೆ ಚಿರಋಣಿಗಳಾಗಿದ್ದೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಮತ್ತು ನಮ್ಮ ಸ್ಕೌಟಿಂಗ್ ಆ್ಯಕ್ಟಿವಿಟಿ ಇದುವರೆಗೂ ಮೆಡಿಕಲ್ ಕಾಲೇಜುಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಪಾಲಿಟೆಕ್ನಿಕ್ನಲ್ಲಿ, ಫಾರ್ಮಸಿ ಕಾಲೇಜುಗಳಲ್ಲಿ, ನರ್ಸಿಂಗ್ ಕಾಲೇಜುಗಳಲ್ಲಿ, ಆಯುರ್ವೇದ ಕಾಲೇಜುಗಳಲ್ಲಿ ಇರಲಿಲ್ಲ.
ಈಗ ಎಲ್ಲ ಕಾಲೇಜುಗಳನ್ನು ಮಾಡಲಿಕ್ಕೂ BTU ಯೂನಿವರ್ಸಿಟಿ ವೈಸ್ ಚಾನ್ಸಲರು ಶ್ರೀಮಾನ್ ವಿದ್ಯಾಶಂಕರ್ ಅವರು ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಕರ್ನಾಟಕದಲ್ಲಿ 5 ಲಕ್ಷ ಜನ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಆ ಎಲ್ಲ ಮಕ್ಕಳಿಗೂ ನಾವು ತಲುಪಕ್ಕಾಗೋದಿಲ್ಲ. ಆದರೆ ಎಲ್ಲ ಕಾಲೇಜುಗಳಲ್ಲೂ ಕೆಲವು ಮಕ್ಕಳಿಗಾದರೂ ಆರ್ಸಿ ಮಾಡಬೇಕು ಅನ್ನೋ ಆದೇಶ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಚಿರೋಣಿ. ನಮ್ಮ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯ ಏನಾದರೆ ಮೆಡಿಕಲ್ ಯೂನಿವರ್ಸಿಟಿ ಅಲ್ಲಿಯ ವೈಸ್ ಚಾನ್ಸಲರ್ ಡಾಕ್ಟರ್ ಭಗವಾನ್ ರವರು ಸಹಿತ ಇದನ್ನು ಎಲ್ಲ ಮೆಡಿಕಲ್ ಕಾಲೇಜು ಆಯುರ್ವೇದ ಕಾಲೇಜಿನಲ್ಲಿ ಮಾಡಲಿಕ್ಕೆ ಸಂತೋಷ ಒಪ್ಪಿಗೆ ನೀಡಿದ್ದಾರೆ. ಸದ್ಯದಲ್ಲೇ ಅದರ ಆರ್ಡರನ್ನು ಇಶ್ಯೂ ಮಾಡ್ತಾರೆ. ಅಲ್ಲೂ ಸಹಿತ ನಾವು ಎಲ್ಲ ಮೆಡಿಕಲ್ ಕಾಲೇಜುಗಳಲ್ಲೂ ಸಹಿತ ಈ ಒಂದು ಸ್ಕೌಟ್ ಗೈಡ್ಸ್ನ ಸ್ಕಿಲ್ಗಳನ್ನು ಕಲಿಸಲಿಕ್ಕೆ ನಾವು ಪ್ರಯತ್ನವನ್ನು ಈ ವರ್ಷ ಮಾಡ್ತಾ ಇದ್ದೇವೆ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇದೆಲ್ಲ. ಮತ್ತು ಉನ್ನತ ಶಿಕ್ಷಣ ಇಲಾಖೆಯವರು ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲೂ ಕಂಪಲ್ಸರಿಯಾಗಿ ಸ್ಕೌಟ್ ಗೈಡ್ಸ್ ಮಾಡಬೇಕು ಅಂತೇಳಿ ಆರ್ಡರ್ ಮಾಡಿರೋದ್ರಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಅವರಿಗೆ ಸಂಬಂಧಪಟ್ಟಂತಹ ಸುಮಾರು 350ಕ್ಕೂ ಹೆಚ್ಚು ಕಾಲೇಜುಗಳನ್ನು ಮಾಡಲಿಕ್ಕೆ ವಿವಿಧ ವಿಶ್ವವಿದ್ಯಾನಿಲಯದ ಎಲ್ಲ ಉಪಕುಲಪತಿಗಳು, ವಿಶೇಷವಾಗಿ ಬೀದರ್ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು, ಕಲಬುರಗಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು, ಹೀಗೆ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ವಿಶ್ವವಿದ್ಯಾನಿಲಯದಲ್ಲೂ ಸಹಿತ ರೋವರ್ಸ್ ರೇಂಜರ್ಸ್ಗಳನ್ನು ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಸಹಕಾರ ಕೊಟ್ಟಿದ್ದಾರೆ. ಇದರಿಂದ ನಾವು ಈ ವರ್ಷ ನಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ದಕ್ಷತೆಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಈ ಪೊಲೀಸ್ ವಸತಿ ಗೃಹಗಳೇನಿವೆ, ವಸತಿ ಗೃಹಗಳು, ಪೊಲೀಸ್ ಕ್ವಾರ್ಟರ್ಸು, ಅಲ್ಲಿ ಭಾಳ ಜನ ಮಕ್ಕಳಿದ್ದಾರೆ. ಅವರು ಶಾಲೆಯಿಂದ ಬಂದು ಶನಿವಾರ ಭಾನುವಾರ ರಜೆ ಇರ್ತದೆ. ಅಂಥ ಕಡೆಗಳಲ್ಲೆಲ್ಲ ಪ್ರತಿಯೊಂದು ವಸತಿ ನಿಲಯದಲ್ಲೂ ಪೊಲೀಸ್ ಕ್ವಾರ್ಟರ್ಸ್ನಲ್ಲೂ ಸಹಿತ ಒಂದೊಂದು ಓಪನ್ ಯೂನಿಟ್ ಅಂತೀವಿ ಸ್ಕೌಟ್ ಗೈಡ್ಸ್ನಲ್ಲಿ. ಓಪನ್ ಯೂನಿಟ್, ಮುಕ್ತ ದಳ. ಈ ಮುಕ್ತ ದಳವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರಿಂದ ಪೊಲೀಸರ ಮಕ್ಕಳು ಪೊಲೀಸರಷ್ಟೇ ಶಿಸ್ತಿನಿಂದ ಇರಲಿಕ್ಕೆ, ಬೇರೆ ಚಟಗಳಿಗೆ ಒಳಗಾಗದೇ ಇರೋ ರೀತಿಯಲ್ಲಿ ನಾವು ವಾರದಲ್ಲಿ ಒಂದು ದಿನ ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ, ಅಬೌಟ್ 60 to 70 ಮಿನಿಟ್ಸ್ ನಮ್ಮ ಓಪನ್ ಯೂನಿಟ್ ಸ್ಕೌಟ್ ಗೈಡ್ಸ್ನ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ನಮಗೆ ಬಹಳ ಉಪಯೋಗ ಆಗ್ತದೆ. ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ನಗರದ ಪೊಲೀಸ್ ಕಮಿಷನರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಎಲ್ಲ ವಸತಿ ನಿಲಯಗಳಲ್ಲೂ ಒಬ್ಬೊಬ್ಬ ತರಬೇತಿದಾರರನ್ನು ಕರೆಸಿ ಕಳುಹಿಸಿ ಅವ್ರ ಮೂಲಕವಾಗಿ ನಾವು ಈ ಸ್ಕೌಟ್ ಗೈಡ್ಸ್ ಯೂನಿಟ್ಗಳನ್ನು ಓಪನ್ ಯೂನಿಟ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಾನು ಬೇರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಮತ್ತು ರಾಷ್ಟ್ರೀಯ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯದ ಅಡಲ್ಟ್ ರಿಸೋರ್ಸ್ ಕಮಿಷನರ್, ಅಂದರೆ ಈ ಶಿಕ್ಷಕರು ಯಾರಿದ್ದಾರೆ, ಅವರ ಮೇಲ್ಪಟ್ಟವರು ಯಾರಿದ್ದಾರೆ, ಸೇವೆ ಮಾಡ್ತಕ್ಕಂಥವ್ರ ಕಮಿಷನರು ಸಹೋದರಿ ರಾಮಲತಾರವರು ಇದ್ದಾರೆ. ಅದರ ಜೊತೆಗೆ ನಮ್ಮ ತರಬೇತಿ ಆಯುಕ್ತರಾದ ಶ್ಯಾಮಲಾರವರಿದ್ದಾರೆ. ನಮ್ಮ ಸಂಘಟನಾ ಆಯುಕ್ತರಾದ ಪ್ರಭಾಕರ್ ಭಟ್ ಇದ್ದಾರೆ. ಮಂಜುಳಾ ಅವರು ನಮ್ಮ ಸಂಘಟನಾ ಆಯುಕ್ತರು. ಹೊನ್ನಮ್ಮನವರು ನಮ್ಮ ಪರೀಕ್ಷಾ ಮಂಡಳಿಯ ಆಯುಕ್ತರು. ನಮ್ಮ ತರಬೇತಿ ಆಯುಕ್ತರು ಶ್ರೀಮಾನ್ ನಾಗೇಶ್ ಕುರ್ಕೂರ್ ಅವರು.